ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಅಷ್ಟೇ ಬೆಳಗ್ಗೆ ಎದ್ದು ಟರ್ಮರಿಕ್ ವಾಟರ್ ಕುಡಿದು ಜಿಮ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಜಿಮ್ಗೆ ಹೋಗ್ಬೇಕಾದ್ರೆ ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಫುಲ್ ತುಂತುರು ಹನಿ ಅಂತ ಹೇಳ್ತಾರಲ್ವ, ಚಿಕ್ಕ ಚಿಕ್ಕ ಹನಿ ಬೀಳ್ತಾ ಇತ್ತು, ಫುಲ್ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಆ್ಯಂಡ್ ಅಫ್ಕೋರ್ಸ್ ನಾವು ಹಳ್ಳಿಯಿಂದ ಹೋಗೋದ್ರಿಂದ ನೋ ಟ್ರಾಫಿಕ್, ನೋ ಪೊಲ್ಯೂಷನ್, ನಥಿಂಗ್. ಇಟ್ ವಾಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಟುಡೇ. ಡೈಲಿ ಇಷ್ಟೊತ್ತಿಗೆ ಫುಲ್ಲು ಬಿಸಿಲು ಬರ್ತಾ ಇತ್ತು, ಬಟ್ ಇವತ್ತು ಫುಲ್ ಚಳಿ ಚಳಿ. ಆದ್ರೂ ನೋಡಿ ನಾನು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀನಿ. ಒಂದು ನಿಮಿಷ ಗೈಸ್, ಇವತ್ತು ಫುಲ್ ಚಳಿ ಇದೆ, ಇವತ್ತು ತಿನ್ನೋದ್ ಬೇಡ ನಾಳೆ ತಿನ್ನೋಣ ಅಂತ ಅನ್ಕೊಂಡಿದ್ರೆ ಆಗೋದಿಲ್ಲ. ಸೊ ತಿನ್ಬೇಕು ಅನ್ಸಿದ್ರೆ ತಿನ್ಬಿಡ್ಬೇಕು, ಓಕೆನಾ ಗೈಸ್? ಬ್ರೇಕ್ಫಾಸ್ಟ್ ಮಾಡಿದ್ದಾಯ್ತು. ಸೊ ಇವಾಗ ನಾನು ಏನ್ ಅನ್ಕೊಂಡಿದ್ದೀನಿ ಅಂತಂದ್ರೆ ಬೇಳೆ ಉಡೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅದು ಪ್ರಾಪರ್ ನೇಮಾ ಅಲ್ವಾ ಅಂತ, ಬಟ್ ಯಾ ದಟ್ಸ್ ವಾಟ್ ಐ ಆಮ್ ಪ್ರಿಪೇರಿಂಗ್ ನಾವು. ಆಕ್ಚುಲಿ ಈ ನಡುವೆ ನಾನು ನನ್ನ ಲೈಫಲ್ಲೇ ನಾನು ಪ್ರಿಪೇರ್ ಮಾಡಿರೋದಿಲ್ವಲ್ಲ, ಸೊ ಅಂತ ಒಂದು ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಒಂದು. ಸೊ ಇದು ನನಗೆ ಎಣ್ಣೆಲಿ ಫ್ರೈ ಮಾಡ್ತಾರೆ ಅನ್ನೋದು ಬಿಟ್ಟರೆ ಅದಕ್ಕೆ ಏನು ಹಾಕ್ತಾರೆ ಏನು ಹಾಕೋದಿಲ್ಲ ಏನು ಗೊತ್ತಿಲ್ಲ ನನಗೆ, ಬಟ್ ನಂಗೆ ಅದಿಷ್ಟ, ಓಕೆನಾ? ಸೊ ಅದನ್ನು ಇವತ್ತು ನಾನೇ ಪ್ರಿಪೇರ್ ಮಾಡ್ತಾ ಇರೋದು. ತುಂಬ ಖುಷಿ ಕೊಡುವಂತಹ ವಿಷಯ ನನಗೆ. ಆ್ಯಂಡ್ ಯೂಟ್ಯೂಬ್ ಹೆಲ್ಪ್ ತಗೊಂಡು ಮಾಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ಏನು ಗೊತ್ತಾಗ, ನಮಗೆ ನಾವೇನಾದ್ರೂ ಕಲಿಬೇಕು ಅಂತಂದ್ರೆ ಅಥವಾ ನಾವೇನಾದ್ರೂ ರೆಸಿಪೀಸ್ ಟ್ರೈ ಮಾಡಬೇಕು, ವಾಟ್ ಎವರ್, ಅಮ್ಮನೇ ಇರಬೇಕು, ಅಜ್ಜಿನೇ ಇರಬೇಕು, ಅಥವಾ ಬೇರೆ ಯಾರೋ ಹೇಳ್ಕೊಡೋದಕ್ಕೆ ಯಾರೋ ಒಬ್ರು ಇರಲೇಬೇಕು, ಏನಿಲ್ಲ. ಯೂಟ್ಯೂಬ್ ಇದೆ, ಯೂಟ್ಯೂಬ್ ನೋಡ್ಕೊಂಡು ನಿಮ್ಗೆ ಏನೇನು ಬೇಕೋ ಮಾಡ್ಕೊಂಡು ತಿನ್ಕೊಳ್ಳಿ, ಓಕೆನಾ? ಸೊ ನನ್ನ ವಿಡಿಯೋ ನೋಡ್ತಿರೋರಿಗೆ ನಾನು ಬೇಳೆ ಒಡೆ ಮಾಡೋದು ಹೇಗೆ ಅಂತ ಹೆಲ್ಪ್ ಮಾಡ್ತೀನಿ. ಸೊ ನೋಡಿ, ಈ ಒಂದು ಮಿಕ್ಸಿ ಜಾರ್ಗೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಗ್ರೀನ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ಇಷ್ಟನ್ನು ಇವಾಗ ರುಬ್ಕೋಬೇಕು. ನೋಡಿ, ಇದನ್ನ ರುಬ್ಕೊಂಡು ಬಂದಿದ್ದೀನಿ. ಸೊ ಇದು ಈ ತರ ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂತಹ ಬೇಳೆನ ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇದು ಈ ತರ ಒಂದು ಪೇಸ್ಟ್ ಆಗಿದೆ. ಸೊ ಇವಾಗ ಇದಕ್ಕೆ ಬೇಳೆನ ಸೇರಿಸ್ಕೋಬೇಕು. ಗೈಸ್, ಫಸ್ಟ್ ನಾವು ಏನು ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಅದೆಲ್ಲ ಹಾಕಿದ್ವಿ, ಅದಕ್ಕೆ ಸ್ವಲ್ಪ ಬೇಳೆ ಹಾಕೊಂಡು ಫುಲ್ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಗ್ರೈಂಡ್ ಇಟ್ ವೆರಿ ವೆಲ್. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪನೇ ಬೇಳೆ ಹಾಕೊಂಡು ಬೇಳೆನ ಫುಲ್ಲು ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಅಂಡ್ ನಾವೇನ್ ಫಸ್ಟ್ ಮಿಕ್ಸಿ ಮಾಡಿದ್ವಿ ಅದನ್ನ ಈ ಬೇಳೆಗೆ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಅಷ್ಟೇ. ಅಂಡ್ ತಟ್ಟೋದು ತುಂಬಾ ಇಂಪಾರ್ಟೆಂಟ್ ಗೈಸ್. ನಾವು ಎಷ್ಟು ಸಣ್ಣ ತಟ್ತೀವಿ ಅಷ್ಟು ಕ್ರಿಸ್ಪಿ ಬರುತ್ತೆ. ಸೊ ಇವತ್ತು ನಾನು ತಟ್ತೀನಿ, ನೋಡೋಣ ಹೇಗ್ ಬರುತ್ತೆ ಅಂತ. ಫಸ್ಟ್ ರೌಂಡ್ ಹಾಕಿದೀನಿ. ಆಕ್ಚುಲಿ ವಡೆನ ಎರಡು ಕೈಯಲ್ಲೂ ತಟ್ತಾರೆ, ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಬರ್ತಾ ಇಲ್ಲ ತಟ್ಟೋದಿಕ್ಕೆ. ಸೊ ಹಾಗಾಗಿ ನಾನು ಜಸ್ಟ್ ಈ ಕೈಲಿ ತಗೊಂಡು ಹಿಂಗೆ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾವು ಹೋಟೆಲಲ್ಲೆಲ್ಲ ತಿಂದರೆ ಎಷ್ಟು ಕ್ರಿಸ್ಪಿ ಇರುತ್ತೆ, ಬಿಕಾಸ್ ಅದು ಸಣ್ಣ ಇರುತ್ತೆ. ನಾವು ಮನೇಲಿ ಮಾಡಿದಾಗ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಬಟ್ ಟೇಸ್ಟ್ ಮಾಡಬೇಕಾದ್ರೆ ಹೇಳ್ತೀನಿ ರೀ ಹೇಗಿದೆ ಅಂತ, ಕ್ರಿಸ್ಪಿ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಆಲ್ಸೋ ಗೈಸ್, ಅಡುಗೆ ಮಾಡೋದು ಏನು ಕಷ್ಟ ಅಲ್ಲ. ಆ್ಯಕ್ಚುಲಿ ಅಡುಗೆ ಮಾಡೋದಕ್ಕೆ ಅಡುಗೆ ಕಲಿಯೋದಕ್ಕೆ ಎರಡಕ್ಕೂ ಟೈಮ್ ಇರಬೇಕು ಅಷ್ಟೇ. ಸೊ ಯಾರ್ಯಾರು ಪೇರೆಂಟ್ಸ್ ಅಯ್ಯೋ ನನ್ನ ಮಗಳಿಗೆ ಅಡುಗೆ ಬರೋದಿಲ್ಲ ಅದು ಇದು ಅಂತ ಹೇಳ್ತೀರಲ್ವಾ, ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಅಷ್ಟೆ. ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಏನೂ ಇಲ್ಲ. ನೋಡಿ ಗೈಸ್, ನಾನು ಹೇಗೆ ತಟ್ತಾ ಇದ್ದೀನಿ ಅಂದರೆ ಈ ಥರ ಉಂಡೆ ತಗೊಂಡು ಜಸ್ಟ್ ಹಿಂಗೆ ಈ ಥರ ಮಾಡಿ, ಭಯ ಆಗುತ್ತೆ, ಆ ಥರ ಬಿಡ್ತಾ ಇದೀನಿ ಅಷ್ಟೇ.
ಗೈಸ್, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮಾಡಿರುವಂತಹ ಒಡೆ ಇಲ್ಲಿದೆ. ಸೊ ಆಫ್ಕೋರ್ಸ್ ನೋಡಿದ್ರೇನೆ ಗೊತ್ತಾಗ್ತಿದೆ ಫುಲ್ ಕ್ರಿಸ್ಪಿ ಇದೆ ಅಂತ. ಸೊ ನೀವು ನೋಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂತ. ತಿಂತೀನಿ ನಿಮಗೆ ಸೌಂಡ್. ಗೈಸ್, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಕ್ರಿಸ್ಪಿನೆಸ್ ಇದೆ. ಮೇನ್ ನನಗೆ ಬೇಕಿರೋದೆ ಅದು. ನನಗೆ ಮನೇಲಿ ಮಾಡೋ ಒಡೆಗಿಂತ ಹೋಟೆಲ್ ಅಲ್ಲಿ ಮಾಡೋ ಒಡೆ ಯಾಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ಮಾಡಿರೋ ತರ ಅಂತೂ ಇಲ್ವೇ ಇಲ್ಲ. ಸಾಕಾಗಿದೆ. ಆಕ್ಚುಲಿ ಏನ್ ಗೊತ್ತಾಗಿದೆ, ನಾನು ಆಯಿಲಿ ಫುಡ್ ತಿಂದಿಲ್ಲ ಅಥವಾ ಜಂಕ್ ಫುಡ್ ತಿಂದಿಲ್ಲ ಅಂತಂದ್ರೆ ತಿನ್ನೋದೇ ಇಲ್ಲ. 15-20 days, 1 week, 1 month ತಿನ್ನೋದೇ ಇಲ್ಲ. ಒಂದು ಸಲ ಏನಾದ್ರು ತಿನ್ನೋದಿಕ್ ಸ್ಟಾರ್ಟ್ ಮಾಡಿದ್ರೆ ಡೈಲಿ ತಿಂತೀನಿ ವಿತೌಟ್ ಮೈ ನಾಲೆಡ್ಜ್. ನನಗೆ ಗೊತ್ತಿರೋದಿಲ್ಲ. ಸೊ ನೆನ್ನೆನೂ ನಾನು ಒಂದು ಫ್ರೈಡ್ ಐಟಮ್ ತಿಂದೆ, ಇವತ್ತು ಫ್ರೈಡ್ ಐಟಮ್. ಸೊ ವಿತೌಟ್ ಮೈ ನಾಲೆಡ್ಜ್. ಇವಾಗ ನಾನು ನನ್ನ ಕಾಲಿಗೆ ಫ್ರೂಟ್ ಕ್ರೀಮ್ನ ಹಚ್ಕೋತಾ ಇದ್ದೀನಿ. ಐ ಆಮ್ ವೆರಿ ಯಂಗ್ ಟು ಫೇಸ್ ಆಲ್ ದಿಸ್ ಪ್ರಾಬ್ಲಮ್ಸ್, ಬಟ್ ಕಾಂಟ್ ಹೆಲ್ಪ್. ಇವಾಗ ಬೇರೆ ಮಳೆಗಾಲ, ಅದಾದ್ಮೇಲೆ ಚಳಿಗಾಲ. ನೋಡಿ ಈ ತರ ಈ ಒಂದು ಪಾರ್ಟ್ ಇದೆಯಲ್ವಾ, ಸೊ ಇಲ್ಲಿ ಈ ತರ ಕ್ರ್ಯಾಕ್ಸ್ ಆಗೋದಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಂಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ವಾಟ್ಸ್ ಹ್ಯಾಪನಿಂಗ್ ಅಂತ. ಫಸ್ಟ್ ಎಲ್ಲ 50-60 ವರ್ಷ ಆದ್ಮೇಲೆ ಬಿಳಿ ಕೂದಲು ಬರ್ತಾ ಇತ್ತು. ಬಟ್ ಇವಾಗ ಪ್ರೈಮರಿಲಿ ಇರ್ತಾರೆ ಗೈಸ್ ಮಕ್ಕಳು, ಅವಾಗ್ಲೇನೆ ಗ್ರೇ ಹೇರ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ವಿಚ್ ಇಸ್ ನಾಟ್ ಫೇರ್. ಬಟ್ ಕಾಲ ತುಂಬ ಕೆಟ್ಟೋಗಿದೆಯೋ ಬದಲಾಗ್ಬಿಟ್ಟಿದೆಯೋ ಗೊತ್ತಾಗ್ತಾ ಇಲ್ಲ. ಬಟ್ ಏನೋ ಆಗ್ತಾ ಇದೆ ಗೈಸ್. ಪ್ರೋಟೀನ್ ಬಾರ್ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದು ಒಂದಷ್ಟು ತಂದು ಇಟ್ಕೊಂಡಿರ್ತೀನಿ ನಾನು. ಅದರೊಳಗೆ ಇವಾಗ ಜಿಮ್ಗೆ ಹೋಗ್ತಾ ಇರೋದ್ರಿಂದ ನಾವು ಡಿಮಾರ್ಟಿಗೆ ಹೋದಾಗ ಸ್ವಲ್ಪ ತೊಗೊಂಡ್ಬಂದು ಇಟ್ಕೊಂಡಿರ್ತೀನಿ. ಬಟ್ ಇದನ್ನು ತಂದು ಆಲ್ಮೋಸ್ಟ್ 15 days ಆಗ್ತಾ ಇದೆ ಗೈಸ್. 15-20 days ಆಗ್ತಾ ಇದೆ. ಇದಿಲ್ಲೇ ಇರಬೇಕಾದ್ರೆ ಐ ಕ್ರೇವ್ ಫಾರ್ ಇಟ್. ನನಗೆ ತಿನ್ಬೇಕು ಅನ್ಸುತ್ತೆ. ಬಟ್ ಎಷ್ಟು ದಿವಸದಿಂದ ಇದೆ, ಇವತ್ತು ತಗೊಂಡಿದ್ದೀನಿ ತಿನ್ನೋದಕ್ಕೆ ನಾನು. ಸೊ ಯಾಕೆ ಗೈಸ್ ಆ ಥರ ಇರಬೇಕಾದ್ರೆ ನಮಗೆ ತಿನ್ಬೇಕು ಅನ್ಸೋದಿಲ್ಲ, ಇಲ್ಲೇ ಇರ್ಬೇಕಾದ್ರೆ ತಿನ್ಬೇಕು ಅನ್ಸುತ್ತೆ. ಉಫ್, ಸಾಕಾಗಿದೆ ನಂಗಂತೂ. ಓಕೆ, ತಿನ್ನೋಣ ಗೈಸ್. ಇವಾಗ ನಾನು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡು ಕಿಚನಿಗೆ ಬಂದಿದ್ದೀನಿ. ಸೊ ಬೆಂಡೆಕಾಯಿ ಹುಳಿ ಸಾರು ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ ಹೇಳಿರೋದನ್ನ ಕೇಳಿ ಸೊ ಮಾಡ್ತಾ ಇರೋದು. ಸೊ ಬೆಂಡೆಕಾಯಿ ಹುಳಿ ಸಾರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಈಸಿ. ನೋಡಿದೆ ವಿಡಿಯೋ, ಇಟ್ ವಾಸ್ ವೆರಿ ಈಸಿ. ಆ್ಯಂಡ್ ಆಲ್ಸೋ ಬೆಂಡೆಕಾಯಿ ವಾಸ್ ಮೈ ಹೇಟೆಸ್ಟ್ ವೆಜಿಟೇಬಲ್ ವೆನ್ ಐ ವಾಸ್ ಅ ಕಿಡ್. ಓಕೆನಾ, ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಬೆಂಡೆಕಾಯಿ. ಬಟ್ ಇವತ್ತಿಗೆ ನಾನು ಎಲ್ಲ ತರಕಾರಿನೂ ತಿಂತೀನಿ, ಎಲ್ಲಾನು ತಿಂತೀನಿ. ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಏನೂ ಇಲ್ಲ. ಬಟ್ ಕೆಲವೊಂದು ಐಟಮ್ಸ್ನ ಇಷ್ಟಪಟ್ಟು ತಿನ್ನಲ್ಲ ಅಷ್ಟೆ. ಇವಾಗ ಬೆಂಡೆಕಾಯಿ ಕಟ್ ಮಾಡಬೇಕು. ಆ್ಯಂಡ್ ದಟ್ ಈಸ್ ದ ನಂಗೆ ಇಷ್ಟ ಆಗದೆ ಇರೋ ಪಾರ್ಟ್. ಅದು ನನಗೆ ಬೆಂಡೆಕಾಯಿ ಕಟ್ ಮಾಡೋದಂದ್ರೆ ನಂಗೆ ಆಗೋದೇ ಇಲ್ಲ, ಬಿಕಾಸ್ ಅದು ಫುಲ್ ಅಂಟಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಕಟ್ ಇಟ್ ಆ್ಯಂಡ್ ಐ ಹ್ಯಾವ್ ಟು ಮೇಕ್ ಇಟ್. ಸೊ ಇವಾಗ ನಾನು ಡಿನ್ನರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಫ್ಟರ್ ಪ್ರಿಪೇರಿಂಗ್ ಡಿನ್ನರ್ ನಾನು ನಿಮಗೆ ಸಿಗ್ತೀನಿ. ಬಾಯ್ ಗೈಸ್. ಪೇಯ್ನ್, ನೋವು ಅಂದರೆ ಏನು ಗೊತ್ತಾ? ಸಿ, ಇವಾಗ ನಿಮ್ಗೇನಾದರೂ ಕಾಣ್ತಾ ಇದೆಯಾ? ನೋ ರೈಟ್. ಬಟ್ ಎಲ್ಲರ ಮುಖದ ಮೇಲೇನೂ ಒಂದು ರಿಯಾಕ್ಷನ್ ಬಂದಿರುತ್ತೆ ಅಲ್ವಾ? ಎಲ್ಲರ ಮುಖದ ಮೇಲೇನೂ ಒಂದು ರಿಯಾಕ್ಷನ್ ಬಂತು, ರೈಟ್? ಸೊ ದಿಸ್ ಈಸ್ ವಾಟ್ ಪೇಯ್ನ್. ಮನುಷ್ಯರಿಗೆ ನಮ್ಮ ಪೇಯ್ನ್ ಕಾಣಬೇಕು. ಅವ್ರ ಕಣ್ಣಿಗೆ ಕಂಡ್ರೆ ಮಾತ್ರ ನಮಗೆ ನೋವಾಗ್ತಿದೆ ಅಥವಾ ನಾವೇನೋ ಅನುಭವಿಸ್ತಾ ಇದೀವಿ ಅಂತ ಗೊತ್ತಾಗೋದು. ಸಿ, ನಾನೇನೋ ತೋರಿಸ್ದೆ, ನೀವೇನೋ ನೋಡಿದ್ರಿ. ಬಟ್ ವೆನ್ ದ ಬ್ಲೀಡಿಂಗ್ ಸ್ಟಾರ್ಟ್ಸ್, ನಿಮಗೆ ವಾಟ್ಸ್ ದಟ್ ಅಂತ ಒಂದು ಬಂತಲ್ವಾ ಒಂದು ರಿಯಾಕ್ಷನ್. ಸೊ ಇದೇ ರೀತಿ ಗೈಸ್, ಪೇಯ್ನ್ ಅನ್ನೋದು ಹಿಂಗೆ. ಮನುಷ್ಯರಿ ನನ್ನ ಪಾಯಿಂಟ್ ಇಷ್ಟೇ,
ಮನುಷ್ಯರಿಗೆ ನಮ್ಮ ನೋವು ಕಾಣ್ಬೇಕು ಕಣ್ಣಿಗೆ, ಅವಾಗ ಮಾತ್ರ ಅವ್ರಿಗೆ ಅರ್ಥ ಆಗೋದು. ಇಲ್ಲ ಅಂದ್ರೆ ನಾವು ಒಳಗೊಳಗಡೆ ಎಷ್ಟೇ ನೋವು ಪಡ್ತಿದ್ರು ದೇ ವೋಂಟ್ ಅಂಡರ್ಸ್ಟ್ಯಾಂಡ್. ಏನಂತೀರ? ನೋಡಿ ಗೈಸ್, ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅಣ್ಣನ ಮುಖದಲ್ಲಿ ಸ್ಮೈಲ್. ಇಲ್ಲಿ ನೋಡಿ, ಈ ತರ ನೀವು ತಿಂತಿದ್ರಾ? ಇವಾಗ ತಿಂತಿದ್ರೆ ಓಕೆ, ಬಟ್ ಇವಾಗ್ಲೂ ತಿಂತಾರಲ್ಲ. ಬೇಡಪ್ಪ, ಇವರಿಬ್ರು ಟೀ ಕುಡ್ದಿಲ್ಲ, ಸೊ ಜ್ಯೂಸ್ ಕುಡಿತಾ ಇದ್ದಾರೆ. ಚೆನ್ನಾಗಿದ್ಯಾ ಗೈಸ್? ಡಿನ್ನರ್ ಎಲ್ಲ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ಬಟ್ಟೆಗಳು ಮಡ್ಚೋ ಕೆಲಸ ಇದೆ, ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ತಾಚಿ ಮಾಡೋದಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ಗೆ ಟಟಾ ಬಾಯ್ ಹೇಳೋಣ. ಆ್ಯಂಡ್ ಆಲ್ಸೋ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.